ಆಗ್ಬಿಡಿ. ಎಲೆಕ್ಷನ್ ಬೇಡ, ಬೇಡವೇ ಬೇಡ, ಎಲೆಕ್ಷನ್ ಬೇಡ, ಬೇಡವೇ ಬೇಡ, ಎಲೆಕ್ಷನ್ ಬೇಡ. ಇಲ್ಲಿ ಈ ಹಳ್ಳಿ ಈ ಗ್ರಾಮಕ್ಕೆ ಸ್ಪಂದಿಸದಂತ ಅಧಿಕಾರಿಗಳಿಗೆ ಧಿಕ್ಕಾರ, ಮೂಲಭೂತ ಸೌಕರ್ಯ ತೊಂದರೆ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಇಕ್ಕೇರಿಕಟ್ಟೆ ಗ್ರಾಮ ಕಡೆಗಣಿಸಿದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನಮಸ್ತೆ. ನಮ್ಮ ಕಡಮಳ್ಳಿ ಪಂಚಾಯತಿಲಿ ಹೆಬ್ಬಳ ಅಂತ ಊರಿದೆ. ಹೆಬ್ಬಳ ಊರಲ್ಲಿ ಟ್ಯಾಂಕ್ ನೀರು ಬಿಡ್ತಿದ್ದಾರೆ ಮತ್ತು ಸ್ವಚ್ಛತೆ ತುಂಬ ಕೊರತೆ ಇದೆ ಸರ್. ಪಿ ಡಿ ಒಗೆಲ್ಲ ಬಂದು ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ, ಕ್ಲೀನ್ ಮಾಡಿಸ್ತಾ ಇಲ್ಲ. ದನ ಕರು ಎಲ್ಲ ಬರ್ತಾಯಿದೆ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ನೋಡಿ ರೆಡಿ ಮಾಡಿಸ್ಕೊಡಿ ಸರ್. ಮನುಷ್ಯರು ಎಲ್ಲರೂ ಓಡಾಡ್ತಾರೆ, ಸಾರ್ವಜನಿಕರೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ವಿಷಕರ ಪ್ರಾಣಿಗಳು ಮತ್ತು ಹಾವು ಅದು ಇದು ಬರ್ತಾ ಇರ್ತದೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಕ್ಲೀನ್ ಮಾಡಿಸ್ಕೊಡ್ಬೇಕು ಸರ್. ಕಿಕ್ಕೇರಿಕಟ್ಟೆ ಗ್ರಾಮಸ್ಥರುಗಳಂತ ನಾವುಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಲೋಕಸಭೆ ಅಭ್ಯರ್ಥಿಗಳಂತ ಎಂ ಲಕ್ಷ್ಮಣವರಾಗಿರ್ಬೋದು ಹಾಗೂ ಯದುವೀರು ಮಹಾರಾಜರುಗಳಾಗಿರ್ಬೋದು, ನೀವು ಕೂಡಲೇ ನಮ್ಮ ಊರಿಗೆ ಮೂಲಭೂತ ಸೌಕರ್ಯಗಳು ಏನು ತೊಂದರೆಗಳನ್ನ ಬಂದು ನೀವು ಕೂಡಲೇ ಇದು ಮಾಡ್ತೀನಿ ಅನ್ನೋದಿದ್ರೆ ಬಂದು ನೋಡಬೇಕು. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಬಹಿಷ್ಕಾರ ಮಾಡ್ತೀವಿ. ನಾವು ಓಟನ್ನ ಚಲಾವಣೆ ಮಾಡೋದಿಲ್ಲ. ಯಾಕೆಂದರೆ ನಮ್ಗೆ ಅಷ್ಟು ನೋವಿದೆ, ಅಷ್ಟು ಪರಿಸ್ಥಿತಿ ಇದೆ, ಅಷ್ಟು ಸಂಕಟ ಇದೆ. ನೀವೇ ಬಂದು ನೋಡಿ ಖುದ್ದಾಗಿ ಏನು ಅಂತ ನಮ್ಮ ಕಷ್ಟ, ನಮ್ಮ ನೋವುಗಳು ಗೊತ್ತಾಯ್ತದೆ ನಿಮಗೆ. ಬನ್ನಿ, 200 ರಿಂದ 300 ಓಟ್ಗಳು ನಮ್ಮ ಊರಲ್ಲಿದೆ. ನೀವು ಬಂದು ಕೂಡಲೇ ನಮ್ಮ ಊರ ಬಗ್ಗೆ ಗಮನ ಹರಿಸಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮತದಾನ ಹಾಕೋದಿಲ್ಲ, ಚಲಾವಣೆ ಮಾಡೋದಿಲ್ಲ, ಬಹಿಷ್ಕಾರ ಮಾಡ್ತೀವಿ. ಇದು ಸಿದ್ಧ. ಹೇಗಿದೆ ನಿಮ್ಮ ಊರ ರಸ್ತೆ? ಹೇಗಿದೆ ರಸ್ತೆ? ನೋಡಿದ್ದೀರಲ್ಲ ನೀವು ಹೆಂಗಿದೆ ಅಂತ. ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ತಾವು? ಅರ್ಜೆಂಟಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೂ ಎಮರ್ಜೆನ್ಸಿಗೂ ಹೋಗಿ ತಲುಪೋಕ್ಕಾಗಲ್ಲ. ರೋಡ್ ತುಂಬ ಹಾಳಾಗಿದೆ, ಗುಂಡಿ ಗುಂಡಿ ಆಗಿದೆ. ಈಗ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ನಾನು 50 ವರ್ಷದಿಂದ. 55 ವರ್ಷ. ಒಂದು ನಿಮಿಷ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 50-55 ವರ್ಷದಿಂದ. ಈಗ ನೀವು ಕಾಲು ಈ ಥರ ಫ್ರ್ಯಾಕ್ಚರ್ ಆಗಿದೆ, ತಾವು ಓಡಾಡ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಾಗತ್ತೆ ಅನಿಸುತ್ತೆ. ಏನು ಮಾಡ್ತೀರಾ, ಹೇಗೆ ಹೋಗ್ತೀರಾ? ಕಷ್ಟ, ಓಡಾಡ್ಲಿಕ್ಕೆ ಕಷ್ಟ. ಗಾಡಿ ಅದೇ ಸ್ವಂತ ಗಾಡಿ ಇದೆ, ಗಾಡೀಲಿ ಹೋಗೋದಾದ್ರೂ ಕಷ್ಟ ಇದೆ. ಗುಂಡಿಗಳು ಕೂತಾಗ ಶೇಕ್ ಆಗುತ್ತೆ ಕಾಲು, ಓಡಾಡ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಸ್ವಂತ ಗಾಡಿ ಇದ್ರೂ ಸಹ ಕಷ್ಟ ಆಗುತ್ತೆ. ಬೇರೆ ಗಾಡಿಗಳಿಗೆಲ್ಲ ಹೇಳಿದ್ರೆ ಅವರು ಬರೋದೇ ಇಲ್ಲ ಈ ಕಡೆ. ಆಗಲ್ಲ, ಬರ್ಲಿಕ್ಕಾಗಲ್ಲ. ಮಳೆಗಾಲದಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಏನಾದ್ರು ಒಂದು ಎಮರ್ಜೆನ್ಸಿ ಇದೆ. ಈಗ ನಮ್ಮಲ್ಲಿ ವಯಸ್ಸಾದವ್ರು ಇದ್ದಾರೆ, ಈಗ 2 ಪೇಷಂಟ್ ಇದ್ದಾರೆ. ನಮ್ಮ ಸ್ವಂತ ವೆಹಿಕಲ್ ಇದ್ರೂ ಕರ್ಕೊಂಡೋಗ್ಲಿಕ್ಕೆ ಭಾರಿ ಕಷ್ಟ. ಹೊರಗಡೆಯಿಂದ ವೆಹಿಕಲ್ ಕರೆದ್ರು ಅವ್ರು ಯಾರು ಬರೋದಿಲ್ಲ. ಈಗ ಈ ರೋಡ್ಗೇನೆ ಬರೋದಿಲ್ಲ ಯಾರು. ರಾತ್ರಿ ಎಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವೇನು ಮಾಡೋದು? ಭಾರಿ ತೊಂದರೆಯಲ್ಲಿದ್ದೀವಿ. ಸರ್ಕಾರದವರು ಏನಾದ್ರು ಸ್ಪಂದನೆ ಮಾಡಿ ನಮಗೆ ಹೆಲ್ಪ್ ಮಾಡಿ ಕೊಡಬೇಕು. ರೋಡು ಕರೆಂಟ್ 6 ಗಂಟೆ ಕೊಡ್ತಾರೆ. ಏನು ಸಾಕಾಗುತ್ತೆ ಕರೆಂಟ್ 6 ಗಂಟೆ ಕೊಟ್ಟರೆ? ಲೈನು ಇರಲ್ಲ, ಮನೆ ಕರೆಂಟು ಕೊಡಲ್ಲ. ಏನು ಮಾಡೋದು ನಾವು? ಇದೆರಡೇ ನಾವು ಬೇಡಿಕೆ ಇಡ್ತಾ ಇರೋದು, ರಸ್ತೆದೊಂದು, ಕರೆಂಟ್ದೊಂದು, ಮತ್ತು ಕಾಡು ಪ್ರಾಣಿಗಳಿಂದ ನಮಗೊಂದು ರಕ್ಷಣೆ ಕೊಡಿಸಿ. ಕುಡಿಯೋ ನೀರು ಅಷ್ಟೇ. ಅಂದರೆ ನಿಮ್ಮ ರೈಲ್ವೆ ಕಂಬಿ ತಂದಾಕಿದ್ನ ತಗೊಂಡು ಹೋಗ್ಬಿಟ್ರು. ಮಾಡೋಕ್ಕೆ ಗುಂಡಿ ಎಲ್ಲ ತೆಗೆದು ಇಟ್ಟಿದ್ನ ತಗೊಂಡು ಹೋದ್ರು. ಮಾಡಿಕೊಟ್ಟಿಲ್ಲ ನಮ್ಗೆ. ಏನೋ ಒಂದು ವ್ಯವಸ್ಥೆನೂ ಇಲ್ಲ ಸರ್ಕಾರದ ಕಡೆಯಿಂದ. ಏನಕ್ಕೆ ತೊಗೊಂಡೋದ್ರು? ಅದೇನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಆದರೆ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಸಹಾಯ ಮಾಡಿಕೊಡ್ಬೇಕು. ಈ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು. ಫಸ್ಟು ರೋಡ್ ಮಾಡಿಕೊಡ್ಬೇಕು ನಮಗೆ.